ಇತ್ತೀಚೆಗೆ ಚನ್ನಗಾನಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆ ಬಗ್ಗೆ ಎರಡೂ ಸಾಲಿಗ್ರಾಮ ಮತ್ತು ಕ್ಯಾರವಾರ ತಾಲೂಕು ಭಾಳ ವಿಷಾದ ಇದೆ, ಭಾಳ ಅಮಾನ್ಯ ಘಟನೆ ಅದು. ಆದರೆ ಆ ಘಟನೆ ಬಗ್ಗೆ JDS ಮುಖಂಡರು ಏನು ಪತ್ರಿಕಾಗೋಷ್ಠಿ ಮಾಡ್ತಾರೆ, ಆ ನಡವಳಿಕೆ ಮೇಲೆ ಎಲ್ಲೋ ಪರೋಕ್ಷವಾಗಿ ಇವರು ಆ ಘಟನೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಅನುಮಾನ ಬರ್ತಾಯಿದೆ. ಒಂದು ಆಮೇಲೆ ಚನ್ನಗಾಲ ಗ್ರಾಮದ ಘಟನೆ ಬಗ್ಗೆ ರವಿಶಂಕರ್ ಬಗ್ಗೆ ಆರೋಪ ಮಾಡಿದ್ದಾರೆ. ಅರೆ ಸ್ವಾಮಿ, ಚನ್ನಗಾಲ ಘಟನೆ ನಡೆದಾಗ ಖುದ್ದು ರವಿಶಂಕರ್ ಅವರು ಆ ಮನೆ ಮತ್ತು ಹಾಸ್ಪಿಟ್ಲು ಇದಕ್ಕೆ ಮುತುವರ್ಜಿ ತೋರಿಸು ಮುಖ್ಯಮಂತ್ರಿಗಳ ಜೊತೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಎಲ್ಲ ಖುದ್ದಾಗಿ ಭೇಟಿ ಮಾಡಿ ಪರ್ಸ್ನಲಾಗಿ ಕೇರ್ ಮಾಡಿ ಅವ್ರಿಗೆ ಪರಿಹಾರ ನಿಧಿ ಆಗ್ಬೋದು, ತಮ್ಮ ವ್ಯಕ್ತಿದ ಹಣ ಆಗ್ಬೋದು, ಆಸ್ಪತ್ರೆ ಖರ್ಚು ವೆಚ್ಚ ಇವೆಲ್ಲ ರವಿಶಂಕರ್ ಅವರೇ ಮಾಡಿರೋದು. ಆಮೇಲೆ ನೆನ್ನೆನೂ ಕೂಡ ಆ ಸಮಾಜದ ಸ್ವಾಮಿಗಳನ್ನ ಖುದ್ದಾಗಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಭೇಟಿ ಕೊಡಿಸು, ಅವ್ರ ಆರೋಗ್ಯ ವಿಚಾರ ಸಾಂತ್ವನ ಹೇಳಿದ್ದಾರೆ. ಇದು ರವಿಶಂಕರ್ ಕೆಲಸ ಮಾಡಿರೋ ಕೆಲಸ ಸ್ವಾಮಿ. ಆಮೇಲೆ ಇನ್ನೊಬ್ಬರು ಪುರಸಭೆ ಸದಸ್ಯರು ಉಮೇಶ್ವರು ಒಂದು ಆರೋಪ ಮಾಡೋರು, ಅನುದಾನ ತರಿಸಿದ್ರೆ ನಾನು ನಿಮ್ಮ ಅನುದಾನದ ಬಗ್ಗೆ ಹೇಳಿ, ಇಲ್ಲಾಂದರೆ ನಾನು ಪುರಸಭೆ ಸದಸ್ಯರು ರಾಜೀನಾಮೆ ಕೊಡ್ತೀನಿ ಅಂತ ಏನೋ ಒಂದು ಹೇಳಿದ್ದಾರೆ. ಮೊನ್ನೆ ನಾನು ನೋಡಿದೆ ಪತ್ರಿಕೆಯಲ್ಲಿ. ಅಲ್ಲ ರೀ ಉಮೇಶ್, ನಿಮ್ಗೇನು ನೈತಿಕತೆ ಇದೆ ರವಿಶಂಕರ್ ಬಗ್ಗೆ ಕೇಳೋಕ್ಕೆ, ಇಲ್ಲ ಕಾಂಗ್ರೆಸ್ ಪಕ್ಷದವ್ರು ಕೇಳೋಕ್ಕೆ? ನೀವು ನಿಮ್ಮ ಅಧಿಕಾರದಲ್ಲಿ ಸಾರಾಮೇಶ ಶಾಸಕರಿದ್ದಾಗ ಅರ್ಕೇಶ್ವರ ಸ್ವಾಮಿ ಜೀರ್ಣೋದ್ಧಾರಕ್ಕೆ ಕೊಟ್ಟರಂಥ ನಿವೇಶನಗಳನ್ನ ನೀವೇನು ಮಾಡಿದ್ದೀರಿ? ಅದು ಫಸ್ಟು ಬಹಿರಂಗಪಡಿಸ್ಬಿಟ್ಟು ಆಮೇಲೆ ನೀವು ಪ್ರಶ್ನೆ ಮಾಡಿ. ಆಮೇಲೆ ಮತ್ತೊಬ್ಬರು MT ಕುಮಾರ್ JDS ಮುಖಂಡರು, MT ಕುಮಾರ್, ನಾನು ಪತ್ರಿಕಾಗೋಷ್ಠಿಗೆ ಹೋದರೆ ಪ್ರಶ್ನೆ ಮಾಡ್ತೀನಿ, ನಿಮ್ಗೆ ಏನು ನೈತಿಕತೆ ಇದೆ ರವಿಶಂಕರ್ ದೊಡ್ಡ ಸ್ವಾಮಿಗೌಡರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡೋಕ್ಕೆ? ಅಲ್ಲ ರೀ MT ಕುಮಾರ್, 2018 ವಿಧಾನಸಭಾ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ನೀವು ನಮ್ಮ ನಾಯಕರ ಹತ್ರ ಏನು ಲಾಭ ಮಾಡಿದ್ದೀರಿ? ಈ 2 ತಾಲೂಕು ಜನತೆಗೆ ಗೊತ್ತು. ನೀವೊಬ್ಬರು ಬ್ಲ್ಯಾಕ್ ಮೇಲ್ ರಾಜಕಾರಣಿ ಅಂತ ನಾನು ಹೇಳ್ತಾ ಇದ್ದೀನಿ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀವೊಬ್ಬರು ಬ್ಲ್ಯಾಕ್ ಮೇಲ್ ರಾಜಕಾರಣಿ. ಆಮೇಲೆ ಇನ್ನೊಂದು ಈ ಲೀಡ್ ಬಗ್ಗೆ ಮಾತಾಡಿದ್ದಾರೆ. ಅಲ್ಲ ರೀ 2019 ಲೋಕಸಭೆ ಚುನಾವಣೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಸೋಕಾಳ್ ಮುಖ್ಯಮಂತ್ರಿ ಸಾರಾಮೇಶ್ ಅವರು ಇಂಥ ಘಟಾನುಘಟಿಗಳು, ಆಮೇಲೆ ಆ ಕ್ಷೇತ್ರದಲ್ಲಿ ಹೆಚ್ಚು ಕಮ್ಮಿ ನಿಮ್ಮ ಪಕ್ಷದ ಶಾಸಕರು, ಈವನ್ ಕ್ಯಾರವಾರ ವಿಧಾನಸಭಾ ಕ್ಷೇತ್ರ ಸಾರಾಮೇಶ್ ಸೇರ್ಕೊಂಡು ನಿಮ್ಮ ಪಕ್ಷದ ಫಲಿತಾಂಶ ಏನಾಯಿತು? ಎಷ್ಟು ಲೀಡಲ್ಲಿ ಎಷ್ಟು ಲಕ್ಷ ಲೀಡಲ್ಲಿ ಸೋತಿದ್ದೀರಿ? ಇವೆಲ್ಲ ಲೋಕಸಭೆ ಚುನಾವಣೆಯ ದೃಷ್ಟಿಕೋನಗಳೇ ಬೇರೆ ಇರ್ತದೆ. ಆಮೇಲೆ BJP JDS ಈ ಥರ ಈ ಜಾತಿ ಸಮೀಕರಣ ಆಯಿತು. ಆಮೇಲೆ ಕುಮಾರಸ್ವಾಮಿ ಅವರು ಎಲ್ಲೋ ಭಾಷಣ ಮಾಡಿದಾಗ ಎಲ್ಲೂ ಅಭಿವೃದ್ಧಿ ವಿಚಾರ ಮಾತಾಡದೆ ತಮ್ಮ ಆರೋಗ್ಯದ ಸ್ಥಿತಿಗತಿ ಬಗ್ಗೆ ಹೇಳಿದ್ದಾರೆ ಹೊರತು ಇನ್ನೇನು ಮಾತಾಡಲ್ಲ. ಇದಕ್ಕೆ ನಮ್ಮ ಸಕ್ಕರೆ ನಾಡಿನ ಜನತೆ ಅವರ ಕಣ್ಣೀರಿಗೆ ಮಳ್ಳಾಗಿದ್ದಾರೆ ಹೊರತು ನೀವು ಗೆದ್ದಿದ್ದೀರಿ. ಇನ್ನೇನು ನಿಮ್ಮ ಕೊಡುಗೆಗಳಿಲ್ಲ, ಗೆಲುವು.